बीदर में कर्नाटक पशु चिकित्सा पशु एवं मत्स्य विज्ञान विश्वविद्यालय द्वारा 14वें दीक्षांत समारोह का आयोजन शहर के बाहरी क्षेत्र नंदीनगर में किया गया है। इस समारोह में पशु चिकित्सा एवं मत्स्य विज्ञान मंत्री वेंकटेश ने विश्वविद्यालय के होनहार विद्यार्थियों को मेडल आदि से सम्मानित किया। इस अवसर पर विश्वविद्यालय के कुलपति प्रोफेसर केसी वीरनाथ तथा जिलाधिकारी शिल्पा शर्मा सहित अन्य उपस्थित रहे। कैमरामैन पुपुराज का कवरेज। कर्नाटकದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಹತ್ವದ ಮೈಲಿಗಲ್ಲಾದ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ನ 14ನೇ ಘಟಿಕೋತ್ಸವದಲ್ಲಿ ಭಾಗವಹಿಸಲು ನನಗೆ ಅತೀವ ಸಂತೋಷವಾಗುತ್ತಿದೆ। ಈ ವಿಶಿಷ್ಟ ಸಂದರ್ಭದಲ್ಲಿ ನಿಮ್ಮೆಲ್ಲರೊಂದಿಗಿರುವುದು ನನಗೆ ಹೆಮ್ಮೆಯ ವಿಷಯವಾಗಿದೆ। ಇಂದು ತಮ್ಮ ಶೈಕ್ಷಣಿಕ ಪ್ರಯಾಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಪದವಿಗಳನ್ನು ಪಡೆಯುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಬಯಸುತ್ತೇನೆ। ಪ್ರಿಯ ವಿದ್ಯಾರ್ಥಿಗಳೇ, ಈ ಘಟಿಕೋತ್ಸವವು ನಿಮ್ಮ ಪರಿಶ್ರಮದ ಫಲವಾಗಿದೆ। ನಿಮ್ಮ ಶೈಕ್ಷಣಿಕ ಸಾಧನೆಗಳು ಮತ್ತು ನಿಮ್ಮ ಭವಿಷ್ಯದ ಯಶಸ್ವಿಗೆ ದಾರಿದೀಪವಾಗಲಿ ಎಂದು ಶುಭ ಹಾರೈಸುತ್ತೇನೆ। 2004ರಲ್ಲಿ ಸ್ಥಾಪನೆಯಾದ ಈ ವಿಶ್ವವಿದ್ಯಾಲಯವು ಕರ್ನಾಟಕದ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ಕ್ಷೇತ್ರದಲ್ಲಿ ಅತ್ಯುತ್ತಮ ಶಿಕ್ಷಣವನ್ನು ನೀಡುವಲ್ಲಿ ಮುಂಚೂಣಿಯಲ್ಲಿದೆ ಎಂದು ಹೆಮ್ಮೆಯಿಂದ ಹೇಳಿದರೆ ಅತಿಶಯೋಕ್ತಿಯಾಗಲಾರದು। ನಿಮ್ಮಗಳ ಪೋಷಕರ ಶ್ರಮದ ಫಲ, ಬೋಧಕ ವರ್ಗದವರ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹವನ್ನು ನಿಮ್ಮ ಜೀವನದಲ್ಲಿ ಮರೆಯಬಾರದು। ಅವರ ಬೆಂಬಲಗಳಿದ್ದರೆ ನಿಮ್ಮ ಸಾಧನೆ ಸಾಧ್ಯವಾಗುತ್ತಿರಲಿಲ್ಲ। ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ। ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ವಲಯಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ। ರಾಜ್ಯದಲ್ಲಿ 2.9 ಕೋಟಿ ಜಾನುವಾರುಗಳಿವೆ ಮತ್ತು ಮೀನುಗಾರಿಕಾ ವಲಯವು ಸುಮಾರು 1.6 ಮಿಲಿಯನ್ ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಟ್ಟಿದೆ। ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಚಿಕ್ಕೇನಹಳ್ಳಿ ಗ್ರಾಮದಿಂದ ಬಂದಿರುತ್ತೇನೆ। ನನ್ನ ತಂದೆ ಸಂಜೇಗೌಡ ಪಿಎಲ್ ಅವರು ಚಳ್ಳಕೆರೆ ತಾಲೂಕಿನಲ್ಲಿ ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ। ನನ್ನ ತಾಯಿ ಬಿಎನ್ ನಾಗವೇಣಿ ಅವರು ಒಬ್ಬ ಗೃಹಿಣಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ। ನನ್ನ ತಮ್ಮ ಪಿಎಲ್ ಎಂದು ಅವರು ಈಗ ಮೆಡಿಕಲ್ ಅಲ್ಲಿ ಓದುತ್ತಿರುತ್ತಾರೆ। ನನ್ನ ಎಲ್ಲ ಯಶಸ್ಸಿಗಾಗಿ ನಾನು ಇಲ್ಲಿ ಏನು ಮಾಡುತ್ತಿರುವೆ ಅದಕ್ಕೆಲ್ಲಕ್ಕಾಗಿ ನನ್ನ ತಂದೆ ತಾಯಿಯ ಖಂಡಿತ ಅವರ ಹೆಸರು ಹೇಳಲೇಬೇಕು, ಯಾಕೆಂದರೆ ಅವರಿಂದ ನಾನೇನು ಮಾಡಲಿಕ್ಕಾಗೋದಿಲ್ಲ। ನಾನು ವೆಟನರಿ ಅನ್ನೋ ಒಂದು ಕರಿಯರ್ ನಾನು ಚೂಸ್ ಮಾಡಿದ್ದೆ ಇವರಿಂದ। ಅವರು ನಮ್ಮ ಮಾವ ನಿವೃತ್ತ AD ರವೀಂದ್ರ BT ಎಂದು ವೆಟನರಿ ಎಂದು ನಾನು ವೆಟನರಿಗೆ ಬರೋಕ್ಕೆ ಅವ್ರ ಕಾರಣ। ಸೊ ಇಂದು ನಾನು ಏನೇ ಮಾಡಿದ್ದೀನಿ ಏನೇ ಆಗ್ತೀನಿ ಮುಂದೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ತಿಳಿಸಲೇಬೇಕು। ಹಾಗೂ ಮತ್ತು ನನ್ನ ಗೈಡ್ ಆದ ನನ್ನ ಮಾರ್ಗದರ್ಶಕರಾದ ಡಾಕ್ಟರ್ ಇಂದ್ರೇಶ್ HC ಇಂದು ಅವರು KVC ಪ್ರೆಸಿಡೆಂಟ್ ಆಗಿ ಕೂಡ ಇರ್ತಾರೆ। ಅವರು ಇಂದು ಈ ಮೆಡಲ್ ಬರೋಕ್ಕೆ 2 ಇರುತ್ತೆ, ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕು ಮತ್ತು ಟೈಮಲ್ಲಿ ಕೋರ್ಸ್ ಮುಗಿಸ್ಬೇಕು। ಎರಡು ನಾನು ಮಾಡಿದ್ದು ಅವರ ಸಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ। ಅವರು ನನಗೆಷ್ಟು ಸಪೋರ್ಟ್ ಮಾಡಿದ್ದಾರೆ, ನನಗೆಷ್ಟು ಅವ್ರು ಮಾರ್ಗದರ್ಶನ ನೀಡಿದ್ದಾರೆ ಎಂದು ನನಗೆ ಮಾತ್ರ ಗೊತ್ತು, ಎಷ್ಟೇ ಹೇಳಿದ್ರು ಅವರು ಹೇಳೋಕ್ಕಾಗಲ್ಲ। ಸೊ ಇವತ್ತು ನಾನು ನಿಂತಿದ್ದೀನಿ ಅಂದರೆ ಅವರ ಹೆಸರು ನನಗೆ ತಗೊಳ್ಳೇಬೇಕು। ಹಾಗೂ ಮತ್ತು ನನ್ನ ಮೆಂಬರ್ಸ್ ಆದಂತಹ ಡಾಕ್ಟರ್ ಧರಣೇಶ್ ಸರ್, ಡಾಕ್ಟರ್ ಸುರೇಶ್ ಸರ್, ಡಾಕ್ಟರ್ OR ನಟರಾಜ್ ಸರ್ ಹಾಗೂ ನನ್ನ HOD ಡಿಪಾರ್ಟ್ಮೆಂಟ್ಸ್ ಗೈಡ್, ನನ್ನ ಪೌಲ್ಟ್ರಿ ಡಿಪಾರ್ಟ್ಮೆಂಟ್ ಗೈಡ್ HOD ಆದಂತಹ ಡಾಕ್ಟರ್ ಕೃಷ್ಣಮೂರ್ತಿ ಸರ್, ನನ್ನ ಮೆಂಬರ್ಸ್ ಆದಂತಹ ಡಾಕ್ಟರ್ ರೂಬನ್ ಸರ್ ಹಾಗೂ ನನ್ನ ಎಲ್ಲ ಟೀಚರ್ಸ್ಗೆ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸಲೇಬೇಕು, ಅವರಿಂದ ನಾನೇನೂ ಅಲ್ಲ। ಹಾಗೂ ಮತ್ತು ಎಲ್ಲ ನಮ್ಮ ಫ್ಯಾಮಿಲಿ ಒಂದು ನನಗೆ ಆಲ್ವೇಸ್ ಹ್ಯಾಸ್ ಬೀನ್ ಮೈ ಕೋರ್ ಸ್ಟ್ರೆಂತ್। ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಫ್ಯಾಮಿಲಿ, ಅವರಿಂದ ನಾನೇನೂ ಅಲ್ಲ। ಹಾಗೂ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ನಾನು ಇವತ್ತು ಹೇಳಿದ್ದೇನೆ। ನಮ್ಮ ತಂದೆ ಇವರು ನರಸಿಂಹಮೂರ್ತಿ ಅಂದರೆ ಅಪ್ಪ ಅಮ್ಮ ಮತ್ತು ನಮ್ಮ ಮಾರ್ಗದರ್ಶಕರು PG ಮಾರ್ಗದರ್ಶನದಿಂದ ನನ್ನ ನಾನು PG ಮಾಡಿರೋದು ಔಷಧ ಮತ್ತು ವಿಷಶಾಸ್ತ್ರ ವಿಭಾಗದಲ್ಲಿ। ಈ 3 ಮೆಡಲ್ ಬಂದರೂ ತುಂಬ ಖುಷಿ ಆಗುತ್ತೆ। ಈ ಕ್ರೆಡಿಟ್ ನಮ್ಮ ತಂದೆ ನರಸಿಂಹಮೂರ್ತಿ ತಾಯಿ ರಾಧ ಮತ್ತು ನಮ್ಮ ಮಾರ್ಗದರ್ಶಕರು ವಿಜಯಕುಮಾರ್ ಸರ್ ಇವ್ರಿಗೆ ಕೊಡಬೇಕು ಅಂತ ಹೇಳ್ತೀನಿ।
ನನ್ನ ಟಾಪಿಕ್ ಬಂದು ಫೌಲ್ ಕಾಲರ್ ಅಂದರೆ ಇನ್ಸಿಲಿಕೋ ಮತ್ತು ಇನ್ವಿಟ್ರೋ ರಿಸರ್ಚ್ ಸರ್. ನಮ್ಮದು ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆ.